ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ಒಂದು ಮನುಷ್ಯ ಹುಟ್ಟಿದ ಮೇಲೆ ಅಂದರೆ ಅದು ಮಗು ಹುಟ್ಟುತ್ತದೆ. ಹುಟ್ಟಿದ ಕೂಡಲೇ ನಾವೇನು ಮಾಡ್ತೀವಿ, ಜಾತಕ ಕುಂಡಲಿಯನ್ನು ಬರೆಸಲಿಕ್ಕೆ ಏನು ಬೇಕು ಇಂಪಾರ್ಟೆಂಟ್ ಅದು ಅಂದರೆ ನಮಗೆ ಅದರಲ್ಲಿ 12 ರಾಶಿಗಳು, ಆಮೇಲೆ 27 ನಕ್ಷತ್ರಗಳು, ಆಮೇಲೆ ನವಗ್ರಹಗಳು, ಈ ಥರ ಎಲ್ಲ ಇರುತ್ತೆ. ಇದ್ರ ಮೇಲೇ ನಮ್ಮ ಜಾತಕ ಕುಂಡಲಿ ಡಿಪೆಂಡ್ ಆಗಿರುತ್ತೆ. ಅಂದಮೇಲೆ ಇವಾಗ 12 ರಾಶಿಗಳು ಯಾವುವು? ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಇವು 12 ರಾಶಿಗಳು. ಈ 12 ರಾಶಿಗಳಲ್ಲಿ 27 ನಕ್ಷತ್ರಗಳು ಒದಗಿರುತ್ತೆ. ಆ ನಕ್ಷತ್ರಗಳು ಯಾವುವು ಅಂತ ಹೇಳಿದರೆ ಅಶ್ವಿನಿ, ಭರಣಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರುದ್ರ, ಪುನರ್ವಸು, ಪುಷ್ಯಮಿ, ಆಶ್ಲೇಷ, ಮಘ, ಪುಬ್ಬ, ಉತ್ತರ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ, ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಧನಿಷ್ಠ, ಶತಭಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ. ಈ 27 ನಕ್ಷತ್ರಗಳು. 27 ನಕ್ಷತ್ರಗಳಿಗೆ ಒಂದು ನಕ್ಷತ್ರಕ್ಕೆ 4 ಪಾದಗಳಿರುತ್ತೆ. ಅಂದರೆ ಇವಾಗ ಯಾವುದೇ ರಾಶಿಯಲ್ಲಿ ಮನುಷ್ಯ ಹುಟ್ಟಿದರೆ, ಫಾರ್ ಎಕ್ಸಾಂಪಲ್ ಮೇಷರಾಶಿ ಅಂತ ಇಟ್ಕೊಳ್ರಿ. ಮೇಷರಾಶಿಯಲ್ಲಿ 3 ನಕ್ಷತ್ರ ಇದೆ, ಅಶ್ವಿನಿ, ಭರಣಿ, ಕೃತಿಕ. ಈ 3 ನಕ್ಷತ್ರಗಳಲ್ಲಿ ಒಂದು ನಕ್ಷತ್ರಕ್ಕೆ, ಅಶ್ವಿನಿ ನಕ್ಷತ್ರ 4 ಪಾದ, ಆಮೇಲೆ ಭರಣಿ ನಕ್ಷತ್ರಕ್ಕೆ 4 ಪಾದ, ಕೃತಿಕ 1 ಪಾದ ಈ ಮೇಷರಾಶಿಯಲ್ಲಿ ಬಂದಿರುತ್ತೆ. ಇದ್ರ ಮೇಲೆ ಡಿಪೆಂಡ್ ಆಗಿ ಆ ಟೈಮಿಗೆ ಅನುಗುಣವಾಗಿ ಯಾವ ಲಗ್ನ ಇದೆ, ಯಾವ ಥರ ಇದೆ ಅಂತ ನೋಡಿಬಿಟ್ಟು ಅವನ ಜೀವನವನ್ನು ನಿರ್ಧರಿಸೋದೇ ಈ 12 ರಾಶಿಗಳು, 27 ನಕ್ಷತ್ರಗಳು, ನವಗ್ರಹಗಳು ಆಗಿರುತ್ತದೆ. ಹೀಗೆ ಸ್ವಲ್ಪ ತಿಳ್ಕೊಂಡ್ರೆ ಸ್ವಲ್ಪ ನಾಲೆಜ್ ಇರಲಿ ನಮ್ಮ ಹತ್ರ ಅಂತ ಹೇಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಸೋ ಮಚ್.